ನಮಸ್ಕಾರ ಎಲ್ಲ ಕೆ.ಸಿ.ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ. ಅನೇಕ ವಿದ್ಯಾರ್ಥಿಗಳು ಏನು ಡಿ.ಎಮ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ರಿಸಲ್ಟ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟನ್ನು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾಗಿದ್ದರೆ ನಾನಿವಾಗ ಕೆ.ಎ ವೆಬ್ಸೈಟ್ ಬಂದಿದ್ದೀನಿ. ಸೊ ಅದರಲ್ಲಿ ಇತ್ತೀಚಿನ ಪ್ರಕಟಣೆ ಟ್ಯಾಬಲ್ಲಿದ್ದೀನಿ, ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಇಲ್ಲಿ ಇತ್ತೀಚಿನ ಪ್ರಕಟಣೆಯಲ್ಲಿ ಯಾವುದೇ ಕೂಡ ಲಿಂಕನ್ನು ಅಥವಾ ನೋಟಿಫಿಕೇಷನ್ಸನ್ನಾಗಲಿ ಯಾವುದನ್ನು ಕೂಡ ಸರ್ಕ್ಯುಲರನ್ನು ಕೊಟ್ಟಿಲ್ಲ. ಸೊ ನೀವು ನೋಡ್ಬೋದು ಲಾಸ್ಟ್ ಸರ್ಕ್ಯುಲರ್ ಏನು ಅಂತ ಹೇಳಿದರೆ ಸೆಕೆಂಡ್ ರೌಂಡ್ ಏನು ಪ್ರೊವಿಷನಲ್ ಏನು ಕಟ್ ಆಫ್ ಅಂಕಪಟ್ಟಿ ಕೊಟ್ಟಿರುವಂಥದ್ದು ಒಂದು ಲಾಸ್ಟ್ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಏನು ಕೊಟ್ಟಿಲ್ಲ ಅದ್ರ ಬಗ್ಗೆ ಡೀಟೇಲ್ಸು. ನಾನಿವಾಗ ಕೆ ಎದರದ್ದು ಪ್ರವೇಶಕ್ಕೆ ಹೋಗಿ ನೋಡ್ತೀನಿ ನೋಡಿ, UGCET ಇಲ್ಲೂ ಕೂಡ ಸೆಕೆಂಡ್ ರೌಂಡ್ ಕಟ್ ಆಫ್ ಪಟ್ಟಿ ಇದೆ. ಅದನ್ನು ಬಿಟ್ಟರೆ ಇಲ್ಲೂ ಕೂಡ ಲಿಂಕ್ ಕೊಟ್ಟಿಲ್ಲ. ಹಾಗೆ ನಾನು ಮೇ ಬಿ ಇಲ್ಲಿ ಎಲ್ಲಿ UG NEET ಅಲ್ಲಿ ಕೊಟ್ಟಿರ್ಬೋದು ಅಂದ್ಕೊಂಡು ನಾನು ಇಲ್ಲಿ ಕೂಡ ಚೆಕ್ ಮಾಡ್ತೀನಿ. ಇಲ್ಲೂ ಕೂಡ ಕೊಟ್ಟಿಲ್ಲ UG NEET. ಸೊ ಯಾಕೆ ಕೊಟ್ಟಿಲ್ಲ ಅಂತ ಕೂಡ ರೀಸನ್ ಇದೆ. ನೀವು ಕೇಳ್ಬೋದು, ಸರ್ 3 ಗಂಟೆ ಆಯಿತು ರಿಸಲ್ಟ್ ಬಂದಿಲ್ಲ, 3 ಗಂಟೆಗೆ ಬಿಡ್ತಾರೆ ಅಂತ ಹೇಳಿದರು ಅಂತ. ರಿಸಲ್ಟ್ ಬಂದಿರದೇ ಇರೋದಕ್ಕೆ ರೀಸನ್ ಏನು ಅಂತ ಹೇಳಿದರೆ, ಕೆ ಎದವರು ಸರ್ಕ್ಯುಲರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟನ್ನು ಆಗಸ್ಟ್ 30ರ ಮಧ್ಯಾಹ್ನ 3 ಗಂಟೆಯ ನಂತರ ಪ್ರಕಟಿಸಲಾಗುವುದು ಅಂತ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ರಿಸಲ್ಟ್ ಇಷ್ಟೋ ತನಕ ಅಪ್ಡೇಟ್ ಆಗಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಆಗ್ಬೋದು. ಮೇ ಬಿ ಒಂದು 4 o'clock ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ, ಚೆಕ್ ಮಾಡ್ತಾಯಿರಿ. ಒನ್ಸ್ ಬಂದ ನಂತರ ಅಪ್ಡೇಟ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ.